ಆತ್ಮೀಯ ವೀಕ್ಷಕ ಬಂಧುಗಳೇ, ಭಾರತ ದರ್ಶನ ಮಾಲಿಕೆಯಲ್ಲಿ ಇಂದು ಕರ್ನಾಟಕದ ಹರಿದಾಸ ಪರಂಪರೆಯ ಸುಪ್ರಸಿದ್ಧ ಹರಿದಾಸರಾದ ಶ್ರೀ ಪುರಂದರದಾಸರ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ನಾನು ಯಲಹಂಕದ ಕೆ.ಎಸ್. ವಿಜಯಕುಮಾರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. PK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಈ ಒಂದು ಕಾರ್ಯಕ್ರಮವನ್ನು ಸಮಸ್ತ ಕನ್ನಡಿಗರಿಗೆ ನಮ್ಮ ಪರಂಪರೆಯ, ನಮ್ಮ ಸಾಹಿತ್ಯದ ಕೆಲವು ಮಾಹಿತಿಗಳು ಹಂಚ್ಕೋಬೇಕು ಅಂತ ನಿಮ್ಮ ಮುಂದೆ ಬರೆದಿದ್ದೀನಿ. 15ನೇ ಶತಮಾನದಲ್ಲಿ ಶ್ರೀ ಪುರಂದರದಾಸರು ಜನನವಾಯಿತು. 1480 ಜನನ, 1480 ಕ್ರಿಸ್ತಶಕ 1564ರಲ್ಲಿ ವೈಕುಂಠವಾಸಿಗಳಾಗ್ತಾರೆ. ಸುಮಾರು 84 ವರ್ಷ ಇವರ ಜೀವಿತಾವಧಿ. ಪುಷ್ಯ ಮಾಸ ಬಹಳ ಅಮಾವಾಸ್ಯೆ ದಿನ ಇವರು ವೈಕುಂಠವಾಸಿಗಳಾಗ್ತಾರೆ. ಪುರಂದರದಾಸರ ತಂದೆ ಹೆಸರು ವರದಪ್ಪ ನಾಯಕ ಅಂತ ಮತ್ತು ತಾಯಿ ಹೆಸರು ರುಕ್ಮಿಣಿ ಅಂತ. ಇವರ ಗೋತ್ರ ವಸಿಷ್ಠ ಗೋತ್ರ ಮತ್ತು ಯಜುರ್ವೇದಿಗಳು. ಇವರ ವೃತ್ತಿ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಚಿನ್ನ ಬೆಳ್ಳಿ ಆಭರಣ ಮಾಡ್ತಕ್ಕಂಥದ್ದು ಮತ್ತು ಚಿನ್ನ ಬೆಳ್ಳಿ ವಸ್ತುಗಳನ್ನು ಇಟ್ಕೊಂಡು ಹಣವನ್ನು ಸಾಲವನ್ನು ಕೊಡ್ತಕ್ಕಂಥ ವೃತ್ತಿಯವರು. ಹೀಗೆ ವರದಪ್ಪ ನಾಯಕ ಮತ್ತು ರುಕ್ಮಿಣಿಯವರ ಮಗನಾಗಿ ಶ್ರೀನಿವಾಸ ನಾಯಕ ಜನನ. ತಿರುಪತಿಯ ಶ್ರೀನಿವಾಸ ದೇವರ ಕೃಪೆಯಿಂದ ಹುಟ್ಟಿದ ಕಾರಣ ವರದಪ್ಪ ನಾಯಕರು ತಮ್ಮ ಮಗನಿಗೆ ಶ್ರೀನಿವಾಸ ನಾಯಕ ಅಂತ ಹೆಸರಿಡ್ತಾರೆ. ಮತ್ತು ಈ ಒಂದು ಶ್ರೀನಿವಾಸ ನಾಯಕರಿಗೆ ಶ್ರೀನಪ್ಪ ಅಂತ ಕೂಡ ಕರೀತಾರೆ ಮತ್ತು ಶಿವಪ್ಪ ಅಂತ ಕೂಡ ಕರೀತಾರೆ. ಹೀಗೆ ಲೋಕಾಭಿರಾಮದಲ್ಲಿ ಕರೀತಾರೆ. ಇವರು ಜನಿಸಿದ್ದು ಭೀಮಾ ತೀರದ, ಮಹಾರಾಷ್ಟ್ರ ಭೀಮಾ ತೀರದ ಪಂಢರಾಪುರದ ಸಮೀಪ ಪುರಂದರಗಡ ಅಂತ ಇದೆ. ಇಲ್ಲಿ ಇವರ ಜನನವಾಗತ್ತೆ. ಮತ್ತು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಆಯೋಗವನ್ನು ರಚಿಸಿತ್ತು. ಈ ಆಯೋಗದ ಮುಖಾಂತರ ಪುರಂದರದಾಸರ ಜನನ ಎಲ್ಲ ಆಯಿತು ಅನ್ನೋದಕ್ಕೆ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪ ಕ್ಷೇಮಪುರ ಅಂತ ಇದೆ. ಅಲ್ಲಿ ಪುರಂದರದಾಸ ಜನನವಾಯಿತು ಅಂತ ಒಂದು ಮಾಹಿತಿ ಕರ್ನಾಟಕ ಸರ್ಕಾರದ ಒಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಈಗಲೂ ಕೂಡ ಪುರಂದರದಾಸರ ವಂಶಸ್ಥರು ಅಲ್ಲಿದ್ದಾರೆ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದ ಕೆಲವು ಭಾಗ ಈ ಹಿಂದೆ ಮಹಾರಾಷ್ಟ್ರದ ಪುರಂದರಗಡ ಅಲ್ಲಿ ಒಳಪಟ್ಟಿತ್ತು ಅಂತ. ಹೀಗೆ ಕರ್ನಾಟಕ ಮಹಾರಾಷ್ಟ್ರದ ಒಂದು ಜಾಗದಲ್ಲಿ ಪುರಂದರಗಡದಲ್ಲಿ ಇವರ ಜನನವಾಗತ್ತೆ. ಸಣ್ಣ ಗ್ರಾಮ, ಅದು ಹಳ್ಳಿ ಆಗತ್ತೆ. ಸುಮಾರು 4,75,000 ಕೃತಿಗಳನ್ನು ರಚಿಸಿದ್ದಾರೆ ಪುರಂದರದಾಸರು. ಈ ಪುರಂದರದಾಸರು ಎಲ್ಲ ರಂಗಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ಇದನ್ನು ರಚಿಸಿದ್ದಾರೆ. ಮತ್ತು ಈ ಪುರಂದರದಾಸರಿಗೆ ಶ್ರೀನಿವಾಸಪ್ಪ ನಾಯಕರಿಗೆ ಮದುವೆ ಆದಾಗ ಕೇವಲ 18 ವರ್ಷ. ಇವರ ಧರ್ಮಪತ್ನಿ ಹೆಸರು ಶ್ರೀಮತಿ ಸರಸ್ವತಿ ಬಾಯಿ ಅಂತ ಕರೀತಾರೆ ಮತ್ತು ಗೌತಮಿ ಅಂತ ಕೂಡ ಕರೀತಾರೆ. ಸರಸ್ವತಿ ಬಾಯಿ ಅಥವಾ ಗೌತಮಿ ಎರಡು ಹೆಸರಿನಲ್ಲಿ ಈ ಪುರಂದರದಾಸರ ಅಥವಾ ಶ್ರೀನಿವಾಸ ನಾಯಕರ ಒಂದು ಧರ್ಮಪತ್ನಿ ಹೆಸರು. ಇವರಿಗೆ ಒಟ್ಟು 5 ಜನ ಮಕ್ಕಳಾಗ್ತಾರೆ. 4 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು. ಮೊದಲನೆಯವ್ರ ಹೆಸರು ವರದಪ್ಪ, ಎರಡನೆಯವರು ಗುರುರಾಜ, ಮೂರನೆಯವರು ಅಭಿನವಪ್ಪ, 4ನೆಯವರು ಮಧ್ವಪತಿ. ಹೀಗೆ 4 ಜನ ಗಂಡು ಮಕ್ಕಳು. ಇವರು ಕೂಡ ದೇವಾಂಶ ಸಂಭೂತರೇ. ಶ್ರೀ ವಿಜಯದಾಸರು ಪುರಂದರದಾಸರ ಜೀವನ ಚರಿತ್ರೆಯನ್ನು ಸಂಗ್ರಹ ಮಾಡಿ ಅವರ ಬಗ್ಗೆ ಬರೆದಿದ್ದಾರೆ. ಅದರೊಳಗಡೆ ಮೊದಲನೇ ಮಗ ವರದಪ್ಪ ಅಂತಕ್ಕಂಥವರು ಈ ಒಂದು ಚಂದ್ರನ ಒಂದು ಅಂಶದಿಂದ ಜನಿಸಿರ್ತಾರೆ. ಗುರುರಾಜ ಎಂಬತಕ್ಕಂಥವ್ರು ಸೂರ್ಯನ ಅಂಶದಿಂದ,
ಈ ಅಭಿನವ ಗುಪ್ತ ಅಂತಕ್ಕಂಥವರು ಭೃಗು ಮಹರ್ಷಿಗಳು ಮತ್ತು ಮಧ್ವಪತಿ ಯಮಧರ್ಮರಾಯ ಅಂಶದಿಂದ ಜನಿಸಿರ್ತಾರೆ. ಇವರು ಕೂಡ ತಂದೆ ಹಾಗೆಯೇ ಒಂದು ಹರಿದಾಸ ಪರಂಪರೆಯನ್ನು ಮುಂದುವರಿಸ್ತಾರೆ. 20ನೇ ವಯಸ್ಸಿನಲ್ಲಿದ್ದಾಗ ತಾಯಿ ತಂದೆ ಇಬ್ಬರು ಕೂಡ ನಿಧನರಾಗ್ತಾರೆ. ಶ್ರೀನಿವಾಸ ನಾಯಕರಿಗೆ 20 ವರ್ಷ ಆಗಿರುತ್ತೆ. ಆಗ ತಾಯಿ ಮತ್ತು ತಂದೆ ಇಬ್ಬರು ಕೂಡ ನಿಧನ ಆಗುತ್ತೆ. 18ನೇ ವರ್ಷದಲ್ಲಿ ಅವರಿಗೆ ಈ ಮದುವೆ ಆಗುತ್ತೆ. ಉಪನಯನವಾಗಿದ್ದು ಶ್ರೀ ಪುರಂದರದಾಸರಿಗೆ ಅಥವಾ ಶ್ರೀನಿವಾಸ ನಾಯಕರೇ 1488ನೇ ಇಸ್ವಿ. ಮದುವೆ ಆಗಿದ್ದು ಕ್ರಿಸ್ತ ಶಕ 1498. ಉಪನಯನ 1488ನೇ ಇಸ್ವಿ ಉಪನಯನ ಆಗುತ್ತೆ. ಇವರು ವಿವಾಹವಾಗಿದ್ದು 1498. ಆಗ ಅವರಿಗೆ 16 ವರ್ಷ ಆಗಿರುತ್ತೆ. ಜನನ ಇವ್ರದ್ದು ಕ್ರಿಸ್ತ ಶಕ 1480. ಮಧ್ವ ಸಿದ್ಧಾಂತ ಮತ್ತು ದ್ವೈತ ಮತವನ್ನು ಇವರು ಆಚರಿಸ್ತಾರೆ. ಈಗ ಇವರಿದ್ದ ಕಾಲ ವಿಜಯನಗರ ಸಾಮ್ರಾಜ್ಯದ ಕಾಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಇವರು ಜನಿಸಿರ್ತಾರೆ. ಮುಖ್ಯವಾಗಿ ಈ ನಾಯಕರಿಗೆ ಜ್ಞಾನೋದಯ ಅಂದರೆ ಈ ಒಂದು ಜ್ಞಾನ ಸಿಕ್ಕಿದ್ದು 25-35ನೇ ವರ್ಷಿಗೆ. ಇವರಿಗೆ ಬ್ರಾಹ್ಮಣ ಯಾವ ಉದ್ದೇಶಕ್ಕಾಗಿ ಒಂದು ಘಟನೆ ಆಗತ್ತೆ ಇವರ ಜೀವನದಲ್ಲಿ. ಇವರು ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರಸ್ಥರಾಗಿರ್ತಾರೆ. ಚಿನ್ನದ ಆಭರಣಗಳು, ಹಣವನ್ನು ಸಾಲ ಕೊಡೋದು. ಒಂದೇ ದಿನ ಒಬ್ಬ ಬ್ರಾಹ್ಮಣ ಇವರ ಬಳಿ ಮಗನಿಗೆ ಉಪನಯನ ಮಾಡಬೇಕು ಅಂತ ಕೇಳ್ಕೊಂಡು ಬರ್ತಾರೆ. ಈ ಶ್ರೀನಿವಾಸ ನಾಯಕರು ಯಾವ ಕಾರಣಕ್ಕೂ ಹಣ ಕೊಡೋದಿಲ್ಲ. ತುಂಬ ಜಿಪುಣಾಗ್ರೇಸರು ಮತ್ತು ಯಾರಾದರೂ ಅವರ ಬಳಿ ಸಾಲಕ್ಕೆ ಬಂದರೆ, ಯಾಚನೆಗೆ ಬಂದರೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ದುಡ್ಡೇ ದೊಡ್ಡಪ್ಪ, ದುಡ್ಡೇ ಎಲ್ಲವೂ ಅಂತಕ್ಕಂಥ ಮನಸ್ಥಿತಿ ಇರತಕ್ಕಂಥದ್ದು. ಆಗಿನ ಕಾಲಕ್ಕೆ ನವಕೋಟಿ ನಾರಾಯಣ ಎಂಬತಕ್ಕಂಥ ಒಂದು ಬಿರುದನ್ನು ಪಡೆಯುತ್ತಾರೆ. ಬ್ರಾಹ್ಮಣ ಮಗನ ಮುಂಜಿಗಾಗಿ ಹಣವನ್ನು ದಾನ ಕೇಳ್ತಾರೆ. ದಾನ ಕೊಡಲು ಒಪ್ಪೋದಿಲ್ಲ. ಸುಮಾರು 6 ತಿಂಗಳ ಕಾಲ ನಾಳೆ ಬಾ ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಕೊನೆಗೆ ಒಂದು ದಿನ ಸೌಕಲ ನಾಣ್ಯ, ಚಲಾವಣೆ ಆಗದ ನಾಣ್ಯವನ್ನು ಕೊಡ್ತಾರೆ. ಬ್ರಾಹ್ಮಣ ಅದನ್ನು ಮುಟ್ಟೋದಿಲ್ಲ, ವಾಪಸ್ ಹೋಗ್ತಾರೆ. ಮತ್ತು ಈ ಶ್ರೀನಿವಾಸ ನಾಯಕರ ಮನೆಗೆ ಬರ್ತಾನೆ ಬ್ರಾಹ್ಮಣ. ಅವರ ಧರ್ಮಪತ್ನಿ ಸರಸ್ವತಿ ಬಾಯಿ ಅವರು ಕೇಳ್ತಾರೆ, ಮಗನ ಉಪನಯನ ಏನಾದರೂ ಧನ ಸಹಾಯ ಮಾಡಿ ಅಂತ. ಸರಸ್ವತಿ ಬಾಯಿಗೆ ಯಾವುದೇ ಸ್ವಾತಂತ್ರ್ಯ ಇರೋದಿಲ್ಲ. ಗಂಡ ಹೇಳಿದ ಹಾಗೆ ಕೇಳಬೇಕು. ತುಂಬ ಒಂದು ಮನೆಯಲ್ಲಿ ಒತ್ತಡದ ಜೀವನ. ಒತ್ತಡ ಅಂದರೆ ಯಾವುದೇ ರೀತಿ ಆಕೆಗೆ ಮುಕ್ತವಾಗಿ ವ್ಯವಹಾರ ಮಾಡೋದಕ್ಕಾಗಲ್ಲ. ಏನೂ ಇಲ್ಲದಾಗ ಅವರ ತವರು ಮನೆಯಿಂದ ಒಂದು ಮೂಗುತಿ, ವಜ್ರದ ಮೂಗುತಿ ಇರುತ್ತೆ. ಅದನ್ನು ಕೇಳ್ತಾರೆ, ನಿಮ್ಮ ತವರು ಮನೆ ಇರತಕ್ಕಂಥ ವಜ್ರದ ಮೂಗುತಿ ಇದನ್ನು ಕೊಡಿ ಅಂತ. ಆಕೆ ತಡೆ ಮಾಡದೆ ಆ ವಜ್ರದ ಮೂಗುತಿಯನ್ನು ಕೊಡ್ತಾರೆ. ಆ ಬ್ರಾಹ್ಮಣ ಆ ಮೂಗುತಿಯನ್ನು ತೆಗೆದುಕೊಂಡು ಇದೇ ಚಿನ್ನದ ವ್ಯಾಪಾರಿಯಾದ ಸರಸ್ವತಿ ಬಾಯಿ ಗಂಡನಾದ ಶ್ರೀನಿವಾಸ ನಾಯಕರ ಹತ್ರ ಬರ್ತಾರೆ. ಈ ಮೂಗುತಿಯನ್ನು ಇಟ್ಕೊಂಡು ಸಾಲವನ್ನು ಕೊಡಿ ಅಂತ. ಮೂಗುತಿ ನೋಡಿದ ತಕ್ಷಣ ಶ್ರೀನಿವಾಸ ನಾಯಕನಿಗೆ ನಮ್ಮ ಮನೆಯದೇ ಮೂಗುತಿ ಅಂತ ಅನುಮಾನ ಬರುತ್ತೆ. ಪೆಟ್ಟಿಗೆಯಲ್ಲಿ ಹಾಕಿ ಪೆಟ್ಟಿಗೆಯಲ್ಲಿ ಬೀಗ ಬದ್ದು ಹಾಕ್ಕೊಂಡು ಮನೆಗೆ ಬರ್ತಾರೆ. ಹೆಂಡತಿಯನ್ನು ಕೇಳ್ತಾರೆ, ಮೂಗುತಿ ಎಲ್ಲಿ ಅಂತ. ಅಲ್ಲಿ ಇಟ್ಟಿದ್ದೀನಿ ತರ್ತೀನಿ ಅಂತಾಳೆ. ಆಕೆ ಭಯಗೊಂಡು ವಿಷವ ಕುಡಿಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ವಿಷದ ಬಟ್ಟಲಿನಲ್ಲಿ ಮೂಗುತಿ ಬೀಳತ್ತೆ. ಅದನ್ನು ಗಂಡನಿಗೆ ತೋರಿಸ್ತಾಳೆ. ವಿಚಲಿತನಾಗಿ ಆಶ್ಚರ್ಯಚಕಿತನಾಗಿ ಶ್ರೀನಿವಾಸ ನಾಯಕ ತನ್ನ ಅಂಗಡಿಗೆ ಬರ್ತಾನೆ. ಪೆಟ್ಟಿಗೆ ನೋಡ್ತಾನೆ. ಬೀಗ ಹಾಕಿದ ಪೆಟ್ಟಿಗೆಯಲ್ಲಿ ವಜ್ರದ ಮೂಗುತಿ ಇರೋದಿಲ್ಲ. ಆಶ್ಚರ್ಯ ಆಗುತ್ತೆ. ಗಂಡನಿಗೆ ಹೇಳ್ತಾನೆ. ಹೆಂಡತಿಗೆ ಬಂದು ಹೇಳಿದಾಗ ಎಲ್ಲವೂ ದೇವರ ಒಂದು ಕೃಪೆ, ದೇವರ ಒಂದು ಸ್ಮರಣೆಯಿಂದ ಆಗಿದೆ ಅಂತ. ಶ್ರೀನಿವಾಸ ನಾಯಕನಿಗೆ ಜ್ಞಾನೋದಯವಾಗುತ್ತೆ. ಎಲ್ಲವನ್ನು
ತ್ಯಜಿಸಿ ದಾನವನ್ನು ಮಾಡಿ ಹರಿದಾಸನಾಗ್ತಾನೆ. ಮೊದಲು ಹರಿದಾಸನಾಗಲಿಕ್ಕೆ ಮೊದಲು ಪಂಢರಾಪುರಕ್ಕೆ ಬರ್ತಾರೆ. ಪಂಢರಾಪುರದಲ್ಲಿ ಸೇವೆಯಲ್ಲಿ ಅವರಿಗೆ ಹಂಪಿಯಲ್ಲಿ ವಿಜಯನಗರ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಾಸರಾಜರ ಶಿಷ್ಯತ್ವ ಪಡೆಯೋದಕ್ಕೆ ಪ್ರೇರಣೆ ಆಗುತ್ತೆ. ಅಲ್ಲಿ ವ್ಯಾಸರಾಜರಿಂದ ಒಂದು ದೀಕ್ಷೆಯನ್ನು ಪಡ್ತಾರೆ. ವ್ಯಾಸರಾಯರು ಪುರಂದರ ವಿಠಲ ಎಂಬ ಅಂಕಿತನಾಮವನ್ನು ಕೊಡ್ತಾರೆ. ಕನ್ನಡ ಸಾಹಿತ್ಯದಲ್ಲಿ 4,75,000 ಕೃತಿಗಳು ರಚನಿಸ್ತಾರೆ. ಇದಕ್ಕೆ ವ್ಯಾಸರಾಜರು ತಮ್ಮ ವ್ಯಾಸಪೀಠದಲ್ಲಿ ಆ ಕೃತಿಗಳನ್ನು ಇಟ್ಟು ಇದು ಉಪನಿಷತ್ ಅಂತ ಒಂದು ಅಷ್ಟು ಮಹತ್ವ ಇದೆ. ಅಲ್ಲಿ ಕೆಲವು ಶಿಷ್ಯರು ಹೇಳ್ತಾರೆ, ಇದು ಕನ್ನಡ ಭಾಷೆ, ನಮ್ಮ ದೇವರಿಗೆ ಸಂಸ್ಕೃತ ಬೇಕು, ಸಂಸ್ಕೃತವೇ ಶ್ರೇಷ್ಠ ಅಂತ. ಆಗ ವ್ಯಾಸರಾಯರು ಸಂಸ್ಕೃತದ ಏನು ವೇದ ಇದೆ, ಉಪನಿಷತ್ತಿದೆ, ಮಹಾಭಾರತ, ಭಾಗವತ ಎಲ್ಲದರ ಒಂದು ಅಂಶಗಳನ್ನು ಪುರಂದರದಾಸರು ಈ ಕೃತಿಗಳ ರಚನೆ ಮಾಡುತ್ತಾರೆ. ವೇದಕ್ಕೆ ಎಷ್ಟು ಗೌರವ ಇದೆ, ಸಂಸ್ಕೃತಕ್ಕೆ ಎಷ್ಟು ಗೌರವ ಇದೆ, ಅದರ ಅನುವಾದವೇ ಪುರಂದರದಾಸರ ಒಂದು ದಾಸ ಸಾಹಿತ್ಯ, ಹರಿದಾಸ ಸಾಹಿತ್ಯ. ಸಾಮಾನ್ಯವಾಗಿ ಪುರಂದರದಾಸರು ಆಗಿನ ಕಾಲದ ಅನೇಕ ಒಂದು ಅಂಧವಿಶ್ವಾಸ, ಮೂಢನಂಬಿಕೆಗಳ ವಿರುದ್ಧ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಶ್ರೀಕೃಷ್ಣನ ಬಾಲ್ಯದ ಜೀವನ, ಯಶೋದೆ ಮತ್ತು ಕೃಷ್ಣನ ಬಾಲ್ಯದ ಒಂದು ತುಂಟಾಟಗಳನ್ನು ಚಿತ್ರಿಸಿದ್ದಾರೆ ಮನೋಜ್ಞವಾಗಿ. ಭಾರತದಲ್ಲಿ ಇಬ್ಬರು ಮಾತ್ರ ಶ್ರೀಕೃಷ್ಣನ ಜೀವನದ ಬಾಲ್ಯದ ಘಟನೆಗಳನ್ನು ವಿವರಿಸಿದ್ದಾರೆ. ಮೊಟ್ಟ ಮೊದಲಾಗಿ ಕನ್ನಡದಲ್ಲಿ ಶ್ರೀ ಪುರಂದರದಾಸರು, ಹಿಂದಿ ಸಾಹಿತ್ಯದಲ್ಲಿ ಶ್ರೀ ಸೂರದಾಸರು. ಕಣ್ಣಿಗೆ ಕಟ್ಟುವ ಹಾಗೆ ಈ ಕೃಷ್ಣನ ಲೀಲೆಗಳನ್ನು, ತಾಯಿಯ ಲೀಲೆಗಳನ್ನು, ತಾಯಿ ಮತ್ತು ಮಗುವಿನ ಒಂದು ಏನು ಬಾಂಧವ್ಯ ಅದನ್ನು ಚಿತ್ರಿಸಿದ್ದಾರೆ. ಮತ್ತು ಎಲ್ಲದಕ್ಕೂ ಒಂದೊಂದು ಘಟನೆಗಳನ್ನು ಖಂಡಿಸಿದ್ದಾರೆ. ಏನು ಸಮಾಜದ ಅಂಕು ಡೊಂಕುಗಳನ್ನು, ಸಮಾಜದ ತಾರತಮ್ಯವನ್ನು ನಿವಾರಿಸಿದ್ದಾರೆ. ಹೀಗೆ ಪುರಂದರದಾಸರು ತಮ್ಮ ಜೀವಿತಾವಧಿಯಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಕೂಡ ಈ ಒಂದು ಪ್ರೇರಣೆ ಆಗಿದ್ದಾರೆ. ಸಂಗೀತ ಕಲಿತಕ್ಕಂಥದ್ದವರು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಶ್ರೀ ಪುರಂದರದಾಸರನ್ನು ಕರೆದಿದ್ದಾರೆ. ಲಂಬೋದರ ಲಕುಮಿಕಾ ಅಂತಕ್ಕಂಥ ಹಾಡಿನಿಂದ ಈ ಒಂದು ಸಂಗೀತ ಅಭ್ಯಾಸ ಮಾಡ್ತಾರೆ. ಪುರಂದರದಾಸರು ಅವರನ್ನು ಶ್ರೀ ಅನ್ನಮಾಚಾರ್ಯರು, ತೆಲುಗು ಭಾಷೆಯ ಆಂಧ್ರದವರು ಪ್ರಶಂಸಿಸಿದ್ದಾರೆ. ಶ್ರೀ ತ್ಯಾಗರಾಜರು ಪುರಂದರದಾಸರ ಈ ಒಂದು ನಾಮಸ್ಮರಣೆ, ಹರಿದಾಸ ಸಾಹಿತ್ಯನ ಕೊಂಡಾಡಿದ್ದಾರೆ. ಹಾಗೆ ತುಂಬ ಆಗಿನ ಕಾಲದಲ್ಲಿ ನಮ್ಮ ಈ ಒಂದು ಕನಕದಾಸರು ಮತ್ತು ಪುರಂದರದಾಸರು ಸಮಕಾಲೀನರು. ತಮ್ಮ ಒಂದು ಜೀವಿತಾವಧಿಯಲ್ಲಿ ಈ ದಾಸ ಸಾಹಿತ್ಯಕ್ಕೆ ಜೀವನವನ್ನು ಮುಡಿಪಾಗಿಟ್ಟವರು. ಸಾಮಾನ್ಯವಾಗಿ ಇಂದು ಭಾಷೆ, ಕನ್ನಡ ಭಾಷೆ ಇದೆ, ಕನ್ನಡ ಭಾಷೆಗೆ ಒಂದು ಸ್ಥಾನಮಾನ ಆಗಿನ ಕಾಲದಲ್ಲಿಯೇ ಈ ದಾಸ ಪರಂಪರೆ, ಹರಿದಾಸ ಸಾಹಿತ್ಯ ನೀಡಿತ್ತು. ಕನ್ನಡದ ಉಳಿವಿಗಾಗಿ ಅನೇಕ ಥರದ ಕೀರ್ತನೆಗಳ ರಚನೆ ಮಾಡಿದ್ದಾರೆ. ಮತ್ತು ಪುರಂದರದಾಸರು ಒಂದು ಪಾಂಡುರಂಗನ ಅತ್ಯಂತ ದೈವಭಕ್ತರಾಗಿರ್ತಾರೆ. ಮತ್ತು ಪುರಂದರದಾಸರು ಈ ವ್ಯಾಸರಾಜರ ವೃಂದಾವನಸ್ಥರಾದಾಗ ಪುರಂದರದಾಸರ ವಯಸ್ಸು 55 ವರ್ಷ ಆಗಿರುತ್ತಷ್ಟೇ. ರಕ್ತಾಕ್ಷಿ ನಾಮ ಸಂವತ್ಸರದ ಬಹಳ ಅಮಾವಾಸ್ಯೆಯ ದಿನ ಈ ನಮ್ಮ ಪುರಂದರದಾಸರು ವಿಜಯ ವಿಠ್ಠಲ ದೇವಸ್ಥಾನದಲ್ಲಿ ವೈಕುಂಠವಾಸಿಗಳಾಗ್ತಾರೆ. ಈ ವಿಜಯ ವಿಠ್ಠಲ ದೇವಸ್ಥಾನ ಶ್ರೀಕೃಷ್ಣ ದೇವರಾಯನು ಹಂಪಿಯಲ್ಲಿ ವಿಜಯನಗರದಲ್ಲಿ ಸ್ಥಾಪನೆ ಮಾಡಿದ್ದು. ಯುದ್ಧದಲ್ಲಿ ಗೆದ್ದ ಪರಿಣಾಮವಾಗಿ ಪುರಂದರದಾಸರ ಅಪೇಕ್ಷೆಯಂತೆ ವಿಜಯ ವಿಠ್ಠಲ ದೇವಸ್ಥಾನ ಅಲ್ಲಿ ಕಟ್ಟಿಸ್ತಾರೆ ಶ್ರೀಕೃಷ್ಣ ದೇವರಾಯರು. ಈ ಪುರಂದರದಾಸರು ಎಲ್ಲಿ ಕೂತು ರಚನೆ ಮಾಡ್ತಿದ್ರೆ ತಮ್ಮ ಸಾಹಿತ್ಯವನ್ನು ಹಸ್ತಗಿರಿ ಮತ್ತು ಈ ಒಂದು ಪ್ರಾಣದೇವರ ಗುಡಿ ಇದೆ, ಆ ಪ್ರಾಣದೇವರ ಗುಡಿಯ ಬಳಿಯಲ್ಲಿ ಅವರು ತಮ್ಮ ರಚನೆಯನ್ನು ಮಾಡ್ತಾರೆ. ಮತ್ತು ಈ ಒಂದು ಸುಗ್ರೀವ ಗುಹೆ ಅಂತ ಇದೆ, ಈ ಸುಗ್ರೀವ ಗುಹೆಯಲ್ಲಿ ಈ ಒಂದು ರಚನೆ ಮಾಡ್ತಾರೆ.
ಅಚ್ಯುತರಾಯ ದೇವಾಲಯ ಅಲ್ಲಿ ರಚನೆ ಮಾಡ್ತಾರೆ. ಇಂದಿಗೂ ಕೂಡ ನಾವು ತುಂಗಾ ನದಿ ತೀರದಲ್ಲಿ ಪುರಂದರದಾಸರ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ ಪುರಂದರದಾಸರ ಶಿಲ್ಪವಿದೆ. ಅದನ್ನು ಮಹಾರಾಜರು ಕೆತ್ತನೆ ಮಾಡಿಸಿದ್ದು. ಅಲ್ಲೂ ಕೂಡ ಈ ಒಂದು ಸಾಹಿತ್ಯ ರಚನೆ ಮಾಡ್ತಾರೆ. ಮತ್ತು ಕಂಪ್ಲಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಒಂದು ಗೆಜ್ಜೆ ಮಂಟಪ ಅಂತ ಇದೆ. ಈ ಗೆಜ್ಜೆ ಮಂಟಪದಲ್ಲಿ ಪುರಂದರದಾಸರು ಗೆಜ್ಜೆಯನ್ನು ಕಟ್ಕೊಂಡು ತಂಬೂರಿನ ಇಟ್ಕೊಂಡು ನಾಟ್ಯವನ್ನು ಮಾಡ್ತಾ ಹಾಡ್ತಾ ಇರ್ತಾರೆ. ಅದನ್ನು ನಾವು ನೋಡ್ಬೋದು. ಮತ್ತು ತಿರುಪತಿಯಲ್ಲಿ ಸುಪ್ರಭಾತ ಸೇವೆಗೆ ಮೊದಲು ಪುರಂದರದಾಸರು ರಚಿಸಿದ ಒಂದು ಕೀರ್ತನೆಯನ್ನು ಹಾಡಿ ಅದನ್ನು ಪ್ರಾರಂಭ ಮಾಡ್ತಾರೆ. ಪುರಂದರದಾಸರು ಕನ್ನಡ ಸಾಹಿತ್ಯದ ಅತ್ಯಂತ ಮೇಧಾವಿಗಳು. ಹೇಗೆ ಒಂದು ಉದಾಹರಣೆ ಹೇಳ್ತೀನಿ, ಜಿಪ್ಪಣ ಅವರು ಹೇಗೆ ಅಂತ. ಇಲ್ಲಿ ನಮ್ಮ 100 ವರ್ಷಕ್ಕೆ ಒಂದು ಸಲ ಅರ್ಧೋದಯ ಅಂತಕ್ಕಂಥ ಒಂದು ಪುಣ್ಯ ದಿನ ಬರುತ್ತೆ. ಆ ಪುಣ್ಯ ದಿನದಲ್ಲಿ ಸ್ನಾನವನ್ನು ಮಾಡಿ ದಾನ ಧರ್ಮವನ್ನು ಕೊಡಬೇಕು ಅಂತ ಸಂಪ್ರದಾಯ. ಆದರೆ ಪುರಂದರದಾಸರು ಹಿಂದೆ ಶ್ರೀನಿವಾಸ ನಾಯಕರಿದ್ದಾಗ ಅರ್ಧೋದಯ ದಿನದಲ್ಲಿ ಬೇಗ ಸ್ನಾನ ಮಾಡಿ ಯಾರಿಗೂ ಗೊತ್ತಾಗಬಾರ್ದು ಹಾಗೆ ಬೇಗ ಮನೆಗೆ ಬರ್ತಾರೆ. ಕಾರಣ ಯಾರಾದರೂ ನನ್ನನ್ನು ದಾನ ಧರ್ಮ ಹಣ ಕೇಳ್ತಾರೆ ಅಂತ. ಹೀಗೆ ದಾನವನ್ನು ಕೂಡ ಆಕೆ ಕೊಡ್ತಾ ಇರಲಿಲ್ಲ. ಮತ್ತೊಂದು ಉದಾಹರಣೆ ಇದೆ ಜಿಪ್ಪಣ್ಣರು ಅನ್ನೋದಕ್ಕೆ. ಕೆಂಚಪ್ಪ ಎಂಬತಕ್ಕಂಥ ರೈತ ಚಿನ್ನದ ಓಲೆಯನ್ನು ಈ ಒಂದು ಶ್ರೀನಿವಾಸ ನಾಯಕರಲ್ಲಿ ಗಿರಿವಿ ಅಡ ಇಟ್ಟು ಹಣ ತಗೊಂಡಿರ್ತಾರೆ. ಮಗಳ ಮದುವೆಗೆ ಬೇಕು ಅಂತ ಈ ಒಂದು ಶ್ರೀನಿವಾಸ ನಾಯಕರಲ್ಲಿ ಬಂದು ಆ ಓಲೆಯನ್ನು ಕೇಳ್ತಾರೆ. ಆ ಕಾರಣ ಓಲೆ ಕೊಡೋದಿಲ್ಲ. ಗಿರಿವಿ ಇಟ್ಟ ಓಲೆಯನ್ನು ಕೆಂಚಪ್ಪ ಎಂಬ ರೈತ ಶ್ರೀನಿವಾಸ ನಾಯಕರು ಕೇಳಿದ್ರೆ ಕೊಡೋದಿಲ್ಲ. ಅದ ನಂತರ ಅವರ ಪತಿ ಬಳಿಗೆ ಹೋಗಿ ಕೆಂಚಪ್ಪ ಕೇಳ್ತಾರೆ, ಮಗಳ ಮದುವೆ ಇದೆ, ಚಿನ್ನದ ಓಲೆ ಕೊಡಿಸಿ ಅಂತ. ಆದರೆ ಶ್ರೀನಿವಾಸ ನಾಯಕರು ಪ್ರಾರ್ಥನೆ ಮಾಡಿದ್ರೆ ಕೆಂಚಪ್ಪನಿಗೆ ಶ್ರೀನಿವಾಸ ನಾಯಕರು ಒಳಗ ವ್ಯವಹಾರದಲ್ಲಿ ಯಾವುದೇ ತಲೆ ಹಾಕಬಾರ್ದು ಅಂತ ಅವ್ರನ್ನ ಹೆದರಿಸ್ತಾರೆ. ಹೀಗೆ ತುಂಬ ಜಿಪುಣಾಗ್ರೇಸರಾಗಿರ್ತಕ್ಕಂಥವರು ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಅವರು ಈ ಹರಿದಾಸ ಸಾಹಿತ್ಯದ ಒಂದು ಪರಂಪರೆಯನ್ನು ಉಳಿಸ್ತಾರೆ ಮತ್ತು ಬೆಳೆಸ್ತಾರೆ. ಮತ್ತೊಂದು 2 ಉದಾಹರಣೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಪುರಂದರದಾಸರ ಕೃತಿಗಳನ್ನು ಮಠದ ಕೆಲವು ಕಿಡಿಗೇಡಿಗಳು ಬೆಂಕಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಸ್ವತಃ ಪ್ರಾಣದೇವರೇ ಬಂದು ಆ ಪುರಂದರದಾಸರ ಕೃತಿಗಳನ್ನು ರಕ್ಷಣೆ ಮಾಡ್ತಾರೆ. ಯಾರು ಬೆಂಕಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಅವರ ಕಣ್ಣುಗಳು ಮಂಜಾಗತ್ತೆ, ಕಣ್ಣು ಕಾಣೋದಿಲ್ಲ. ತಮ್ಮ ತಪ್ಪನ್ನು ಒಪ್ಪಿಕೊಂಡಾಗ ಪುರಂದರದಾಸರು ಕರುಣಿಸಿದಾಗ ಪುನಃ ಕಣ್ಣುಗಳು ಬರುತ್ತೆ. ಮತ್ತೊಂದು ಉದಾಹರಣೆ, ಈ ಪಂಡರಾಪುರದಲ್ಲಿ ಒಬ್ಬ ಶಿಷ್ಯ ಇರ್ತಾನೆ. ಆ ಶಿಷ್ಯನಿಗೆ ಕೋಪಗೊಂಡು ಒಂದು ಬಿಸಿನೀರು ಕೇಳ್ತಾರೆ. ನೀರು ತರೋದಕ್ಕೆ ಲೇಟ್ ಆಗತ್ತೆ. ಒಂದು ಚೊಂಬನ್ನು ತೆಗೆದುಕೊಂಡು ಅವನ ತಲೆಗೆ ಹೊಡಿತಾರೆ, ಬಿಸಾಕ್ತಾರೆ. ಅದು ಅವನ ತಲೆಗೆ ತಗಲತ್ತೆ, ಪೆಟ್ಟಾಗತ್ತೆ. ಆ ಶಿಷ್ಯ ಯಾರೂ ಅಲ್ಲ, ಸ್ವತಃ ಪಂಡರಾಪುರದ ಪಾಂಡುರಂಗನೇ. ಹೀಗೆ ನಂತರ ಅಲ್ಲಿ ಒಂದು ಘಟನೆ ಆಗುತ್ತೆ. ಪಂಡರಾಪುರದಲ್ಲಿ ಪಾಂಡುರಂಗನ ಆಭರಣ ಕಳುವಾಗತ್ತೆ. ಸ್ವತಃ ಪಾಂಡುರಂಗನೇ ಪುರಂದರದಾಸರ ವೇಷದಲ್ಲಿ ಒಬ್ಬ ರಾಜನರ್ತಿಗೆ ಕೊಟ್ಟಿರ್ತಾರೆ. ರಾಜನರ್ತಿಗೆ ಹೇಳ್ತಾರೆ ಪುರಂದರದಾಸರೇ ಕೊಟ್ಟಿರೋದು ಅಂತ. ಹಾಗೆ ಶಿಕ್ಷೆ ಕೊಟ್ಟಾಗ ಅಲ್ಲಿಗೆ ಅರಿವಾಗತ್ತೆ, ಅವತ್ತು ನಾನು ಒಂದು ಚೊಂಬಿನಿಂದ ಹೊಡೆದಿದ್ದೆ, ಅದರ ಮುಯ್ಯಿಗೆ ತೀರಿಸ್ಕೊಂಡ ಅಂತ. ಹೀಗೆ ಪುರಂದರದಾಸರ ಜೀವನ ಅನೇಕ ಪವಾಡಗಳು ನಡೆದಿವೆ. ಪಂಡರಾಪುರದಲ್ಲಿ ಪಾಂಡುರಂಗನ ದೇವಾಲಯದಲ್ಲಿ ಪುರಂದರದಾಸರು ಆಡ್ತಕ್ಕಂಥ ಒಂದು ಸ್ಥಳವಿದೆ. ಪುರಂದರ ಮಂಟಪ ಒಂದು ಕಂಬವಿದೆ. ಅಲ್ಲಿ ಪುರಂದರದಾಸರು ಕೃತಿಗಳನ್ನು ರಚನೆ ಮಾಡ್ತಾಯಿದ್ರು. ಹೀಗೆ ಪವಾಡಗಳು ಬಹಳಷ್ಟು ಅವರ ಜೀವನದಲ್ಲಾಗತ್ತೆ. ಈ ಪವಾಡಗಳಾದಾಗ ಅವರು ತಮ್ಮ ಒಂದು ಸಾತ್ವಿಕ ಗುಣವನ್ನು ಬಿಡೋದಿಲ್ಲ. ಹೀಗೆ ದೇವಾಂಶ ಸಂಭೂತರಾಗಿರ್ತಾರೆ, ನಾರದನ ಅಂಶ ಸಂಭೂತರಾಗಿ ಜನನವಾಗಿರುತ್ತೆ. ಈ ನಮ್ಮ ಕನ್ನಡ ಸಾಹಿತ್ಯದ
ಉಳಿವು ಮತ್ತು ಅದರ ಒಂದು ಬೆಳವಣಿಗೆಗೆ ಪುರಂದರದಾಸರ ಕೊಡುಗೆ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಕೂಡ ಈ ಪುರಂದರದಾಸರ ಕೃತಿಗಳನ್ನು ಅಭ್ಯಾಸ ಮಾಡಬೇಕು. ಎಲ್ಲ ರಂಗದಲ್ಲೂ ಕೂಡ ಅವರು ರಚಿಸಿದ್ದಾರೆ. ಉದಾಹರಣೆಗೆ ಪ್ರತಿ ಶುಕ್ರವಾರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ನತಕ್ಕಂಥ ಹಾಡು ಬರುತ್ತೆ. ಹಾಡು ಪುರಂದರದಾಸರ ರಚನೆಯಾಗಿದೆ. ಮತ್ತು ಈಶ ನಿನ್ನ ಚರಣ ಸೇವೆ ಅದು ಬರುತ್ತೆ. ಮತ್ತು ನಮ್ಮಮ್ಮ ಶಾರದೆ ಇದೆ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಬರುತ್ತೆ. ಮತ್ತು ಭಾಳಷ್ಟು ಪುರಂದರದಾಸರ ರಚನೆ ನಮಗೆ ಸಿಗತ್ತೆ. ಆ ಸಿಕ್ಕೋದ್ರೊಳಗಡೆ ತುಂಬ ಇದೆ. ಕಲ್ಲು ಸಕ್ಕರೆ ಕೊಳ್ಳಿರೋ ಆಚಾರವಿಲ್ಲದ ನಾಲಿಗೆ, ಯಾರು ಚಾಡಿ ಹೇಳ್ತಾರೆ ಅದನ್ನ ಹೇಳ್ತಾರೆ. ನೀನೇ ಅನಾಥ ಬಂಧು ಅಂತ ರಚನೆಗಳು. ಮತ್ತು ಮಧುಕರ ವೃತ್ತಿ ನನ್ನದು, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳರೆ ಬೇಡಿರಿ ಹುಚ್ಚಪ್ಪಗಳದ, ಧರ್ಮಕ್ಕೆ ಕೈ ಬಾರದೆ ಕಾಲ, ಸಕಲ ಗ್ರಹ ಬಲ ನೀನೆ. ಹೀಗೆ ಪ್ರತಿಯೊಂದು ಕೀರ್ತನೆಯಲ್ಲಿ ಸಮಾಜವನ್ನು ತಿದ್ದುವ ಕೆಲಸ, ಮೂಢನಂಬಿಕೆಗಳೇನಂತೆ ಅದನ್ನು ಹೋಗಲಾಡಿಸ್ತಕ್ಕಂಥ ಏಕೈಕ ಕನ್ನಡದ ಕೀರ್ತನಕಾರರು ಅಂದರೆ ಪುರಂದರದಾಸರು. ಜೀವಿತಾವಧಿಯಲ್ಲಿ ತುಂಬ ಸಾಧನೆ ಮಾಡಿ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ. ಹೀಗೆ ಈಗಲೂ ಕೂಡ ನಾವು ಹಂಪಿಗೆ ಹೋದರೆ ಪುರಂದರದಾಸರ ಕೆಲವು ಸ್ಥಳಗಳನ್ನು ಈಗಲೂ ಕೂಡ ಕಾಣ್ಬೋದು. ಹೀಗೆ ಪುರಂದರದಾಸರು ಕನ್ನಡ ಸಾಹಿತ್ಯಕ್ಕೆ, ದಾಸ ಸಾಹಿತ್ಯಕ್ಕೆ ಹೆಸರುವಾಸಿ. ಸ್ವತಃ ಗುರುಗಳೇ ಹೇಳಿದ್ದಾರೆ, ವ್ಯಾಸರಾಯರು, ದಾಸರೆಂದರೆ ಪುರಂದರದಾಸರಯ್ಯ ಅಂತ. ಆಗಿನ ಕಾಲದಲ್ಲಿ ಹನುಮಾಚಾರ್ಯರು, ಗದುಗಿನ ನಾರಾಯಣಪ್ಪ ಮತ್ತು ಇವರೆಲ್ಲ ನಮ್ಮ ಆ ವಿದ್ವಾಂಸರಾಗಿರ್ತಾರೆ, ಸಮಾಜ ಸುಧಾರಕರು ಆಗಿರ್ತಾರೆ. ಹೀಗೆ ಪುರಂದರದಾಸರ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆ ಆಗಬೇಕು. ಮತ್ತು ಕರ್ನಾಟಕ ಸರ್ಕಾರವು ಕೂಡ ಪುರಂದರ ಮತ್ತು ಕನಕದಾಸರಲ್ಲಿ ಒಂದು ಪ್ರತಿ ವರ್ಷ ಯಾರು ಸಂಗೀತಗಾರರಿಗೆ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ಸರ್ಕಾರವು ಕೂಡ ಈ ಒಂದು ಸಂಗೀತ ವಿದ್ವಾಂಸರು ಅಂತಕ್ಕಂಥ ಪ್ರಶಸ್ತಿಯನ್ನು ರಾಜ್ಯ ಸಂಗೀತ ವಿದ್ವಾಂಸರು ಅಂತ ಕೊಡ್ತಾರೆ. ಹೀಗೆ ಸಂಗೀತ ಸಾಹಿತ್ಯ ಈ ಮೂಲಕ ನಮ್ಮನ್ನು, ಕನ್ನಡವನ್ನು ವಿಶ್ವಕ್ಕೆ ತೋರಿಸಿದ ದಾಸ ಸಾಹಿತ್ಯದ ಮೂಲಕ ವೇದಗಳು ಉಪನಿಷತ್ತುಗಳ ಒಂದು ಮುಖ್ಯ ಅಂಶಗಳನ್ನು ತೋರಿಸಿ ದಯಪಾಲಿಸಿದ್ದಾರೆ. ಸಂಸ್ಕೃತ ಭಾಷೆ ದೇವ ಭಾಷೆ ಆದರೂ ಕೂಡ ಸಾಮಾನ್ಯ ಜನರಿಗೆ ಅರ್ಥವಾಗ್ತಾ ಇರಲಿಲ್ಲ. ಆದ್ದರಿಂದ ಗುರುಗಳ ವ್ಯಾಸರಾಯರ ಅಪ್ಪಣೆಯಂತೆ ಈ ಸಕಲ ವೇದಗಳನ್ನು ಉಪನಿಷತ್ತುಗಳನ್ನು ಕನ್ನಡದಲ್ಲಿ ಸರಳವಾಗಿ ವಿವರಿಸದೆ ಅವರ ಸಾಹಿತ್ಯದ ವಿಮರ್ಶೆ, ಆತ್ಮಾರ್ಪಣೆ ಎಲ್ಲವನ್ನು ದೇವರಿಗೆ ಅರ್ಪಿಸುತ್ತಾರೆ. ಈ ಮೂಲಕ ಅವರು ನಮಗೆ ದಾರಿದೀಪವಾಗಿದ್ದಾರೆ. ನಮ್ಮೆಲ್ಲರೂ ಕೂಡ ಒಂದು ದಾರಿ ತೋರಿಸಿದ್ದಾರೆ. ಇದೇ ತಿಂಗಳು ಪುಷ್ಯ ಮಾಸದ ಗೋಳ ಅಮಾವಾಸ್ಯೆ 18ನೇ ತಾರೀಕು ಜನವರಿ 26ನೇ ಇಸವಿ ಭಾನುವಾರ ಪುರಂದರದಾಸರ ಆರಾಧನೆ. ಎಲ್ಲ ಮಠಗಳಲ್ಲಿ ರಥೋತ್ಸವವನ್ನು ಮಾಡ್ತಾರೆ, ಪುರಂದರದಾಸ ಗೀತೆಗಳನ್ನು ಹಾಡ್ತಾರೆ. ಹೀಗೆ ಪುರಂದರದಾಸರು ನಮಗೆ ದಾರಿದೀಪ, ಜ್ಯೋತಿಯಾಗಿದ್ದಾರೆ. ಮತ್ತೊಂದು ವಿಶೇಷವಾದ ಸಂಗತಿ, ಈ ನವವೃಂದಾವನದಲ್ಲಿ ಮಧ್ವ ಮಠಗಳ ಒಂದು ಪೀಠಾಧಿಪತಿಗಳ ಬೃಂದಾವನ ಇದೆ. ಸುಮಾರು ಉತ್ತರಾದಿ ಮಠ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇದು ಸಮಸ್ಯೆ ಆಗಿತ್ತು. 70 ವರ್ಷಗಳಿಂದ ಈ ಕಿತ್ತಾಟವಾಗಿತ್ತು. ಭಾರತದ ಸುಪ್ರೀಂ ಕೋರ್ಟ್ಗೂ ಇದು ಹೋಗಿತ್ತು. ಇತ್ತೀಚೆಗೆ ಈ ಒಂದು ಶ್ರೀ ರಾಘವೇಂದ್ರ ಮಠದವರು, ಉತ್ತರಾದಿ ಮಠವರು ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷ ಒಂದೊಂದು ವರ್ಷ ಒಬ್ಬೊಬ್ಬರನ್ನ ಈ ಪದ್ಮನಾಭ ತೀರ್ಥರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ನವವೃಂದಾವನದಲ್ಲಿ ಈ ಒಂದು ವರ್ಷಕ್ಕೆ ಒಬ್ಬೊಬ್ಬರು ಪರ್ಯಾಯದಂತೆ ಮಾಡೋದಕ್ಕೆ ತುಂಬ ಸಂತೋಷದ ವಿಷಯ. ಕೋಡಿಲಿ ಮಠದ ಅಕ್ಷೋಭ ತೀರ್ಥರ ಒಂದು ಸಂಧಾನ ಮೂಲಕ ಆಗಿದೆ. ಹೀಗೆ ನಮ್ಮಲ್ಲಿ ಮತ್ತೊಂದು ಬೇಡಿಕೆ, ಎಲ್ಲರಿಗೂ ಸಮಸ್ಯೆ ಆಗಿದೆ. ಎಲ್ಲ ಮಾಧ್ವ ಪರಂಪರೆಯಲ್ಲಿ ಒಂದು ನಿರ್ಣಯವಾಗಬೇಕು, ಏಕಾದಶಿ ನಿರ್ಣಯ. ಏಕೆಂದರೆ ಶ್ರೀ ವ್ಯಾಸರಾಯರ ಮಠಕ್ಕೆ ಒಂದು ದಿನ ಆದರೆ ರಾಘವೇಂದ್ರ ಮಠಕ್ಕೆ ಒಂದು ದಿನ ಆಗುತ್ತೆ, ಉತ್ತರಾದಿ ಮಠಕ್ಕೆ
ಏಕಾದಶಿ ಒಂದು ದಿನ ಆಗುತ್ತೆ. ಇದನ್ನು ಎಲ್ಲ ಮಠಗಳಿಗೂ ಒಂದೇ ದಿನ ಏಕಾದಶಿ ಆಚರಿಸುವ ಸಂಪ್ರದಾಯವನ್ನು ಈ ಮಠಾಧೀಶ್ವರಗಳು ಯತಿಗಳು ಕೃಪೆ ಮಾಡಿ ಒಂದು ಒಪ್ಪಂದ ಮಾಡಿಕೊಂಡ್ರೆ ಮಧ್ವರಿಗೆ ಮತ್ತು ನಮ್ಮಲ್ಲಿ ಒಂದೇ ಮನೆಯಲ್ಲಿ ಒಬ್ಬರು ಉತ್ತರಾದಿ ಮಾಡಿದವರು ಇರ್ತಾರೆ, ಒಬ್ಬರು ವ್ಯಾಸರಾಯ ಮಾಡಿದವರು ಇರ್ತಾರೆ. ಏಕಾದಶಿ ಒಬ್ಬೊಬ್ರಿಗೆ ಒಂದೊಂದು ದಿನ ಬರುತ್ತೆ. ಇದು ಹೋಗಬೇಕಾದ್ರೆ ದಯಮಾಡಿ ಯತಿಗಳು ಒಂದು ನಿರ್ಣಯ ಮಾಡಬೇಕು, ಏಕಾದಶಿ ನಿರ್ಣಯವನ್ನು ತೆಗೆದುಕೊಂಡು ಎಲ್ಲರಿಗೂ ಉಪಕಾರ ಮಾಡಬೇಕು ಅಂತ ತಿಳಿಸುತ್ತಾ ಈ ಮೂಲಕ ಈ ಒಂದು ಡಿಜಿಟಲ್ ಚಾನಲ್ ದ್ವಾರ ಪುರಂದರದ ಆರಾಧನೆ ಪ್ರಯುಕ್ತ ಈ ಕಿರು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಸದ್ಭಕ್ತರು ಈ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಅಂತ ಪ್ರಾರ್ಥಿಸುತ್ತೇನೆ. ಮತ್ತು ಎಲ್ಲರಿಗೂ ಶುಭವಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇಂತಿ ನಿಮ್ಮವನೇ ಆದ ಯಲಹಂಕದ ಎಸ್ ವಿಜಯಕುಮಾರ್. ನಮಸ್ಕಾರಗಳು.